ಗುಡ್ ಮಾರ್ನಿಂಗ್ ಬಾಬ್ಸ್. ಏಯ್ ನೆಟ್ಟಗೆ ಕೂತ್ಕೊಳ್ಳೋ. ಯಾಕೋ ಒಳ್ಳೆ ಹಾಗೆ ದನ ಎಗರ್ದಾಗ ಎಗರ್ತೀಯ? ನಾನು ದನ ಆದ್ರೆ ನನ್ನ ತಂದೆ ನೀವೇನು ಪಾಪ್ಸ್? ನೋಡು ದಿಮಾಕಲ್ಲಿ ಮಾತಾಡ್ತಾನೆ. ಶಾಲಿನಿ ಬಂದ ಮೇಲಾದರೂ ಬದಲಾಗ್ತೀಯಾ ಅಂತ ಅಂದ್ಕೊಂಡಿದ್ದೆ. ಎಲ್ಲಿ ಬಿಡ್ಬೇಕು ಹೇಳೋ ಹಳೆ ಚಾಳಿ ನಿಂದು. ಪಾಪ್ಸ್ ಒಂದೊಂದ್ಸಲ ಖುಷಿಯಾಗಿದ್ದಾಗ ಹಿಂಗೆ ಆಡ್ತೀನಿ, ಅದಕ್ಕೆಲ್ಲ ರಿಸ್ಟ್ರಿಕ್ಷನ್ ಹಾಕಿದ್ರೆ ಚೆನ್ನಾಗಿರಲ್ಲ. ಲೈ ಖುಷಿ ಆಯ್ತು ಅಂತ ಕೋತಿ ಥರ ಆಡ್ತಾರೇನೋ. ಎಲ್ಲಿ ಹೋಗ್ಬೇಕು ಹೇಳು, ಹುಟ್ಟು ಗುಣ ಎಷ್ಟೇ ಆಗಲಿ. ನಮ್ದು ಹುಟ್ಟುಗುಣನೇ ಸ್ವಾಮಿ, ನಾವು ಆಡೋದೇ ಹಿಂಗೆ. ಏನ್ರಿ ಕಷ್ಟ? ಕಷ್ಟನೇ ಕಣೋ. ಬೆಳೆದ ಮಕ್ಕಳು ಕೂಡಂಗಿಗಳ ಥರ ಆಡ್ತಾ ಇದ್ದರೆ ಅಪ್ಪನ ಎದೆ ಮೇಲೆ ಕಲ್ಲು ಬಿದ್ದಾಗತ್ತೆ. ಇಂಥ ಮಕ್ಕಳನ್ನ ಯಾಕಾದರೂ ಹೆತ್ವಪ್ಪ ಅಂತ ಅನ್ಸುತ್ತೆ. ಓಹೋ, ನಾವೇ ನಿಮ್ಮ ಹತ್ರ ಹರಕೆ ಹೊತ್ತಿದ್ವಾ ನನ್ನನ್ನೇ ಮಗ ಮಾಡ್ಕೊಳ್ಳಿ ಅಂತ. ಹಂಗೆ ನೋಡಿದ್ರೆ ಟೇಸ್ಟ್ ಇಲ್ದಿರೋ ಅಪ್ಪ ಸಿಕ್ಕದಲ್ಲ ಅಂತ ನಾನೇ ಫೀಲ್ ಆಗಬೇಕು. ಏಯ್ ಬಡವ, ಹುಟ್ಟದಾಗಿಂದ ಸುಪ್ಪತ್ತಿಗೆ ಮೇಲೆ ಬೆಳೆಸಿದೀವಿ ನೋಡು, ಅನ್ನಿಸ್ಕೋಬೇಕತ್ತೆ. ಇನ್ಮೇಂದ ಕಿತ್ತೋದು ಒಂಥರ ಕ್ಯಾಮ್ರಾ ಕೈಯಲ್ಲಿ ಹಿಡ್ಕೊಂಡು ಬೀದಿ ಅಲಿತಿದ್ರೆ ಕಾಲು ಮುರಿದು ಬಿಡ್ತೀನಿ. ನಾಳೆಯಿಂದ ಬಾಯಿ ಮುಚ್ಕೊಂಡು ನಮ್ಮ ಆಫೀಸಿಗೆ ಬಂದು ಕೆಲಸಕ್ಕೆ ಸೇರ್ಕೊಂಡ್ರೆ ಸರಿ. ರೀ ಹೋಗ್ರಿ ರೀ, ನಿಮ್ಮ ಡಬ್ಬಾ ಕಂಪ್ನಿಗೂ ಆ ಡಬ್ಬಾ ಕೆಲ್ಸಕ್ಕೂ ಒಂದು ದೊಡ್ಡ ನಮಸ್ಕಾರ. ಅತಿಯಾಗಿ ಮಾತಾಡ್ತಿದ್ಯಾ ಭಯ್? ನನ್ನ ಕಂಪ್ನಿ ಹಾಗೆಲ್ಲ ಬೈದ್ರೆ ಚೆನ್ನಾಗಿರೋದಿಲ್ಲ. ರೀ ಹೋಗ್ರಿ ರೀ, ನನ್ನ ಕೆಲಸನೇ ಕಿತ್ತೋಗಿರೋದು ಅಂದಮೇಲೆ ನೀವು ಕಿತ್ತೋದವರು ನಿಮ್ಮ ಕಂಪ್ನಿನೂ ಕಿತ್ತೋಗಿರೋದೇ ಅಂತೀನಿ. ಏನಿವಾಗ? ಅಭಯ್, ದೊಡ್ಡವ್ರ ಹತ್ರ ಹಿಂಗ ಮಾತಾಡೋದು? ಮೊದಲು ಸಾರಿ ಕೇಳು. ರೀ ಇಷ್ಟೊತ್ತವರೆಗೂ ಚೆನ್ನಾಗೇ ಇದಲ್ಲ, ಇದ್ದಕ್ಕಿದ್ದಂಗೆ ಏನಾಯ್ತು ರೀ ನಿಮಗೆ? ಹೆತ್ತಪ್ಪಂಗೆ ಹೀಗೆಲ್ಲ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ಮೊದಲು ಸಾರಿ ಕೇಳು. ರೀ ಹೋಗ್ರಿ ರೀ, ಒಳ್ಳೆ ಸ್ಕೂಲಲ್ಲಿ ಟೀಚರ್ ಪಾಠ ಮಾಡೋ ಹತ್ರ ಇಲ್ಲಿ ಬುದ್ಧಿ ಹೇಳಕ್ ಬರಬೇಡಿ. ನಿಮ್ಮ ಪಾಠ ಏನಿದ್ರು ನಿಮ್ಮ ಸ್ಕೂಲಲ್ಲಿ ಇಟ್ಕೊಳ್ಳಿ. ಅಯ್ಯೋ ಕತ್ತೆ, ಒಳ್ಳೇದು ಹೇಳಿದ್ರೆ ಅವಳನ್ನೇ ಅಂತೀಯ. ಅವಳನ್ನ ನೋಡಾದ್ರೂ ಒಳ್ಳೆ ಬುದ್ಧಿ ಕಲಿತೀಯಾ ಅಂತ ಅಂದ್ಕೊಂಡಿದ್ದೆ ನಾನು. ಅಯ್ಯೋ ಕಲ್ತಿದ್ದೀನಲ್ಲ ಪಾಪ್, ಲಿಮಿಟ್ ಇಲ್ಲದೆ ಪ್ರೀತಿಸೋದು ಹೆಂಗೆ ಅಂತ ಚೆನ್ನಾಗೇ ಕಲ್ತಿದ್ದೀನಿ. ಹಂಗಂತ ಅಪರೂಪಕ್ಕಾರು ನಾನು ನಂತರ ಆಡೋದು ತಪ್ಪ? ಆಡೋದು ತಪ್ಪಲ್ಲ, ಆದರೆ ದೊಡ್ಡವ್ರಿಗೆ ಮರ್ಯಾದೆ ಕೊಡದೆ ಮಾತಾಡೋದು ತಪ್ಪು. ತಂದೆ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅಭಯ್, ಪ್ಲೀಸ್ ಸಾರಿ ಕೇಳು. ಅವನ್ ಯಾಕೆ ಸಾರಿ ಕೇಳಬೇಕು? ಹುಟ್ಟಿದಾಗಿಂದ ಇವತ್ತಿನವರೆಗೂ ಅವನು ಯಾವತ್ತೂ ಯಾರನ್ನು ಸಾರಿ ಕೇಳ್ದವನೇ ಅಲ್ಲ, ಕೇಳೋದು ಇಲ್ಲ. ಯಾಕೆ ಕೇಳಲಿಲ್ಲ ಅಮ್ಮ? ಹಿಂದೆ ತಿಂಗಳಾನ್ಗಟ್ಲೆ ನಾನು ಹಿಂದೆ ಸುತ್ತಾಡ್ಕೊಂಡು 100 ಸಲ ಸಾರಿ ಕೇಳಿದಾನಲ್ಲ. ಇವಾಗ ಹೆತ್ತಪ್ಪಂಗೆ ಸಾರಿ ಕೇಳ್ಬಿಟ್ರೆ ಏನು ತಪ್ಪಾಗುತ್ತೆ? ಏನ ಇವನ್ ನಿನ್ನ ಹಿಂದೆ ಬಿದ್ದ ಸಾರಿ ಕೇಳಿದ್ನ? ಹೌದೇನೋ ಅಬ್ಬಾಯ್? ಏ ಇಲ್ಲ ಮಾಮ್, ನಾನು ಯಾಕೆ ಸಾರಿ ಕೇಳಲಿ? ನಿಜ ಹೇಳು ಅಭಯ್, ಸುಳ್ಳು ಹೇಳಿದ್ರು ನನ್ನ ಮೇಲೆ ಆಣೆ. ನೀನು ಅವಳ ಹಿಂದೆ ಬಿದ್ದು 100 ಸತಿ ಸಾರಿ ಕೇಳಿದ್ಯಾ? ಕೇಳಿದೆ ಮಾಮ್, ನನ್ನ ಇಡೀ ಲೈಫಲ್ಲೇ ಸಾರಿ ಕೇಳಬೇಕು ಅಂತ ಅನ್ಸಿದ್ದು ಇವರೊಬ್ರು ವಿಷಯದಲ್ಲಿ ಮಾತ್ರ. ಸೊ ಕೇಳಿದೆ, ಅದಲ್ಲೇನು ತಪ್ಪು? ಅಭಯ್, ನೀನು ಇವಳು ಮುಂದೆ ಆ ಮಟ್ಟಕ್ಕೆ ಸೋತ್ ಬಿಟ್ಯಾ? ನನ್ನ ಮಗ ಅಷ್ಟೊಂದು ಚೀಪ್ ಆಗ್ಬಿಟ್ನಾ? ಅಮ್ಮ, ಸಾರಿ ಕೇಳಿದ ಮಾತ್ರಕ್ಕೆ ಚೀಪ್ ಆಗ್ತಾರೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ನಿಜ ಹೇಳಬೇಕು ಅಂದರೆ ಯಾರು ಸಾರಿ ಕೇಳ್ತಾರೋ ಅವ್ರು ನಿಜವಾಗ್ಲೂ ದೊಡ್ಡ ವ್ಯಕ್ತಿ ಆಗ್ತಾರೆ. ಅದಕ್ಕೆ ಈಗಲೂ ಅವ್ರ ಹತ್ರ ಸಾರಿ ಕೇಳಿ ದೊಡ್ಡ ವ್ಯಕ್ತಿ ಆಗು ಅಂತಿದ್ದೀನಿ. ಅಭಯ್ ಪ್ಲೀಸ್ ಕಣೋ, ಅಪ್ಪನ ಮುಂದೆ ಹಠ ಮಾಡಬೇಡ, ಸಾರಿ ಕೇಳೋ. ರೀ ಏನ್ರಿ ನೀವು? ನಮ್ಮ ಮನೇಲಿ ಯಾವಾಗಲೂ ಹೀಗೆ ಕಣ್ರಿ, ಕಚ್ಚಾಡ್ಕೊಂಡೆ ತಮಾಷೆ ಮಾಡ್ತಿರ್ತೀವಿ, ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಳ್ತಿರಲ್ಲ. ಆಯಿತು ಡ್ಯಾಡ್, ನನ್ನ ಸೀನಿಯರ್ಗೋಸ್ಕರ ಕೇಳ್ಕೊತಾ ಇದ್ದೀನಿ, ಸಾರಿ. ಇನ್ಯಾವತ್ತೂ ನಿಮ್ಮ ಹತ್ರ ಈ ಥರ ಎಲ್ಲ ಆಡಲ್ಲ, ಓಕೆನಾ? ಲವ್ ಬಡವ, ನೀನು ತುಂಬ ಒಳ್ಳೆ ಹುಡುಗ ಕಣೋ. ಆದರೆ ಒಂದೊಂದ್ಸಲ ಹೀಗೆ ಹುಚ್ಚನಾಯಿ ಕಚ್ಚಿದೊಂಥರ ಆಡ್ಬಿಡ್ತೀಯ ಅಷ್ಟೇ. ಹಾಂ ಡ್ಯಾಡ್, ನೀವು ಅಷ್ಟೇ ತುಂಬ ಒಳ್ಳೆಯವರು, ಆದರೆ ಒಂದೊಂದ್ಸಲ ಮಾತ್ರ ಹೆಗ್ಣ ತಿಂದವ್ರ ಥರ ಆಡ್ತೀರಾ. ಅಯ್ಯ ಬೇಡ ಬೇಡ ಬೇಡ.
ನೋಡಿದ್ರಮ್ಮ, ಒಂದೇ ಒಂದು ಸಾರಿಯಿಂದ ಅಪ್ಪ ಮಗ ಹೇಗೆ ಒಂದಾದ್ರು ಅಂತ. ಅದ್ರ ತಾಯಿ ಮಗನ್ ದೂರ ಮಾಡ್ಬಿಟ್ಟಿಲ್ಲಮ್ಮ. ಇದುವರೆಗೂ ನನಗೆ ಎಷ್ಟೋ ಸತಿ ನೋವು ಕೊಟ್ಟಿದ್ದಾನೆ. ಒಂದೇ ಒಂದು ಸತಿನೂ ಸಾರಿ ಕೇಳ್ದೋದೇ ಅಲ್ಲ. ಆದ್ರೆ ಈಗ ನಿನ್ನ ಹಿಂದೆ ಬಿದ್ದು ನೀನೊಂದು ಸಾರಿ ಕೇಳಿದಾನೆ ಅಂತಂದ್ರೆ ನೀ ನನ್ನನ್ನು ಬೀರಿಸಿ ಎಲ್ಲೋ ಹೋಗ್ಬಿಟ್ಟೆ ಬಿಡು. ಅಮ್ಮ, ಹಂಗಲ್ಲಮ್ಮ. ಅವನ್ ತಪ್ಪು 1000 ಇರ್ಲಿ, ಅವನ್ ಯಾರಿಗೂ ತಲೆ ತಗ್ಗಿಸ್ಬಾರ್ದು. ನೀನ್ ಅವನನ್ನ ತಲೆ ತಗ್ಸೋ ಹಾಗೆ ಮಾಡಿದೀಯ ಅಂತಂದ್ರೆ ನೀನ್ ಅವನ ಜೊತೆ ಹೆಚ್ಚಿಗೆ ದಿನ ಬಾಳೋದಿಲ್ಲ ಬಿಡು.